ಕಷ್ಟಪಡೋಲ್ಲ, ಎಲ್ಲ ಹೇಳಿದ್ದಾರೆ. ನಾನು ಉತ್ಸಾಹ ಶ್ರೀಮಂತ ಇರೋದು ಹೇಳ್ತೀನಿ. ಒಂದು 15 ವರ್ಷ ಆಗಿರ್ಬೋದು. ಮೈಸೂರು ಮಹಾರಾಜರು ಕೇಳಿದ್ರಲ್ವಾ, ಮೈಸೂರಲ್ಲೇ ನಮ್ದು ಊಟ ವಾಸ ಎಲ್ಲ ಅರಮನೆ ದರ್ಬಾರೇ ಮಾಡ್ತೀವಿ. ನಮ್ಮ ಇಂದಿರಾ ಗಾಂಧಿ ಅವರು ಬಂದರೆ ನಾನು ದೇಶ ಆಗ್ತೀನಿ, ಆ ಕಡೆ ಥಿಯೇಟರ್ ಕುತ್ಕೊಳ್ತೀನಿ, ಇವನು ಮಹಾರಾಜರ ಸಿಂಹಾಸನ ಬೇಕಾದ ಮುಟ್ಕೋಲ್ ಹಾಕೊಂಡ್ಬಿಟ್ರು. ಅವಾಗ ಮೈಸೂರು ಅರಮನೆ ದರ್ಬಾರ್ ನಿಂತು. ನಾವು ಅವಾಗ 6ನೇ ಕ್ಲಾಸ್ ಎಲ್ಲ ಓದ್ತಾ ಇದ್ದೆ, ಚಿಕ್ಕ ಹುಡುಗರು. ಎರಡು ಮಹಾರಾಜರು ಬಂದು ಓಡಾಡಬೇಕು ಅಷ್ಟೇ, ದರ್ಬಾರ್ ಡ್ರೆಸ್ ಅಂತ ಇರಬೇಕು. ಅವ್ರು ಆ ರೂಮ್ ಬಂದ್ರೆ ಈ ರೂಮ್ ಹೋಗ್ತಾ ಇದ್ವಿ, ಈ ರೂಮ್ ಬಂದಿದ್ರೆ ಅಲ್ಲಿ ಹೋಗ್ತಾ ಇದ್ವಿ. ಹಂಗೆ ಸುತ್ತಾಡಿದ್ರು ನಾವು. ತುಪ್ಪ ಯಾವುದು, ಅನ್ನ ನೀರು ಯಾವುದು ಏನೂ ಗೊತ್ತಿಲ್ಲ. ಬೆಂಗಳೂರು ಮೈಸೂರು ಹತ್ರ ಬಾತ್ರೂಮ್ ಬೋಟ್ ಬಂದಂಗೆ ಲೆಕ್ಕ ನಮಗೆ. ನಾವು ಬುದ್ಧಿ ಬಂದಾಗ ಹೋದ್ರೆ 5 ರೂಪಾಯಿ ಮೈಸೂರಿಗೆ ಬಸ್ಸು. ಅದರಲ್ಲಿ ನಮ್ಮ ಅಪ್ಪ ಸುಳ್ಳು ಹೇಳ್ಬಿಟ್ಟು ಆಪ್ಟಿಗೆ ಕರೆದು ದೊಡ್ಡಿಗೆ ಚಿಲ್ಲರೆ ಇಟ್ಕೊಳ್ತಾ ಇದ್ವಿ. 1 ಪೈಸೆ ಆದ್ರೆ ಏನೋ ತಿಂಡಿ ಬರ್ತಾ ಇತ್ತು, ಅದೆಲ್ಲ ಹೋಯ್ತು. ಮಹಾರಾಜರು ಹೋದ್ಮೇಲೆ ಕೆಲಸ ಸೇರಿಸ್ಬಿಟ್ಟು ನನಗೆ ಸರಸ್ವತಿ ಹೋಗಿಲ್ಲ, ಲಕ್ಷ್ಮಿ ಹೋಗಿತ್ತು. ಇರೋ ಸತ್ಯ ನಾನು ಅನುಭವಿಸಿದ್ದು. ಲೈಫಲ್ಲಿ 125 ರೂಪಾಯಿ ಸಾಲ ಮಾಡಿಬಿಟ್ಟೆ. ನನಗೆ ವಾರಕ್ಕೆ 200 ರೂಪಾಯಿ ಸಂಬಳ ಇರುವಾಗ ಮದುವೆ ಮಾಡಿದ್ರು. 83 ಇಸ್ವಿ. ನಮ್ಮ ವ್ಯಕ್ತಿ ಇವತ್ತಿಲ್ಲ ಹಾಕೊಂಡಿದ್ದೀನಿ. 1 ರೂಪಾಯಿ ಸಾಲ ಮಾಡಕ್ಕೆ ಬಿಡ್ತಾ ಇರಲಿಲ್ಲ. ಅವಾಗ 125 ರೂಪಾಯಿ ಸಾಲ ಮಾಡಲಿಕ್ಕೆ ಮಂಜುನಾಥ ಹತ್ರ ಬೇಡ್ಕೊಂಡ್ಬಂದೆ. ನೀವೆಲ್ಲ ಕೇಳಿರ್ಬೋದು, ಎದ್ದೇಳು ಮಂಜುನಾಥ ಬೆಳಗಾಯಿತು, ಅನ್ನಪದೇವರಿಕಾಯಿ ಧರ್ಮಸ್ಥಳದಿಂದ ಬಂದು ಮಲಗಿದ್ದೀನಿ. ನಂಬ್ತಿರೋ ಇಲ್ವೋ, ನಾನು ಅನುಭವಿಸಿದ್ದು ಹೇಳ್ತೀನಿ, ನನ್ನ ಜೀವನ ಕಥೆ ಇದು. ಎದ್ದೇಳಂತ ನಿನಗೆ ಒಳ್ಳೆ ಗಳಿಗೆ ಬಂದು ರಾತ್ರಿ ಜರ್ನಿ ಮಾಡಿ 2:30 ಬಂದು ಮನೇಲಿ ಮಲಗಿದ್ದೀನಿ. ಎಬ್ಬರಿಸ್ತಾವ್ರೆ, ಕಣ್ಣು ಬಿಡಕ್ಕೆ ಆಗ್ತಾ ಇಲ್ಲ. ಇವಾಗ ಅರ್ಜೆಂಟು ಬಾಬ ಅಂತ ಅವನ ಹೆಸರು ಮಾತಾಡೋದು ಹೋಗಲ್ಲ. 5 ರೂಪಾಯಿ ಕಾಫಿ ಕುಡಿಯಕ್ಕಿಲ್ಲ, ಕಾಸು ಸಾಲ ಮಾಡ್ಕೊಂಡು ಬಂದಿದ್ದೀನಿ. ಮಂದಿರ ಹತ್ರ ನೊಂದಿ ಬೆಳ್ಕೊಂಡ್ ಬಂದೆ. ಯಾರಪ್ಪ ನನಗೆ ಈ ಥರ ಮಾಡ್ಬಿಟ್ಟೆ ಅಂತ ಮನೆ ಬಂದು ಮಲಗಿದ್ರೆ ಎಬ್ಬರಿಸಿದ್ರು. ಕೊಟ್ಟ ಮಂಜುನಾಥ ಅಂದ್ರೆ ಕೆನ್ನೆ ಕೊಟ್ಟ. ಯಾವಾಗ 2020 ಅಲ್ಲಿ ಗಂಟ ಕಷ್ಟಪಟ್ಟೆ ದುಡ್ಡಿದ್ದು. ನಾವು ವರ್ಷ ಕೆಲಸ ಮಾಡ್ತಾ ಇದ್ವಿ. ನಮ್ಮ ತಾತ ಸಂಪಾದಿಸಿದ ಆಸ್ತಿನೇ ಇವಾಗ ನಾವು ಅನುಭವಿಸ್ತಾ ಇದ್ವಿ. ನಮ್ಮ ಅಪ್ಪನೂ ಮಾಡಲಿಲ್ಲ, ನಾವು ಮಾಡಲಿಲ್ಲ, ಯಾರಿಗೂ ಯಾವ ಆಬಿಟ್ಟು ಇಲ್ಲ. ಕುಡಿಯೋದಾಗಲಿ ಗಿಡಿಯೋದಾಗಲಿ ನಮ್ಮ ಸ್ಕೂಲ್ ಅಷ್ಟೇ, ನಮಗೂ ಅಷ್ಟೇ ಯಾವುದೂ ಇರಲಿಲ್ಲ. ಎಲ್ಲೋ ಇಷ್ಟು ಮಾತ್ರ ಕಳ್ಕೊಂಡ್ಬಂದು 2020ರಲ್ಲಿ ನಮಗೆ ಅನುಕೂಲ ಆಯಿತು. ಕೆಲಸ ಸೇರಿದ್ರು 1964ರಲ್ಲಿ, 1964ರಲ್ಲಿ. ಅವಾಗ ತಿಂಗಳು 25 ರೂಪಾಯಿ ಸಂಬಳ. ವರ್ಷ ಒಂದೇ ಕಡೆ ಕೆಲಸ ಮಾಡೋದು. ಮದುವೆ ಮಾಡಿಬಿಟ್ರು, ಬೇಡ ಬೇಡ ಅಂತ. ಅಲ್ಲಿ ಬಿಟ್ಟು ಬೇರೆ ಕಡೆ ಸೇರಿಕೊಂಡು 200 ರೂಪಾಯಿ ಸಂಬಳ. ನಿಜ ಅವತ್ತು 200 ರೂಪಾಯಿ ಸಂಬಳ ಖುಷಿ ನೋಡಿ, ಒಂದು 2 ವರ್ಷ ಆಯ್ತು ಇಲ್ಲ.